ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ಧೂಮ್ ಧನ ಧನಿ ಧೀಮ್ ಧೂಮ್ ಧನ ಧೀಮ್ ಧೂಮ್ ಧನ ಧೀಮ್ ಧೂಮ್ ಧ ನಾ. ತನ್ನ ತಂದೆ ತನಗೆ ಸದಾ ಅವಮಾನ ಮಾಡುತ್ತಾರೆ ಎಂಬ ಕಾರಣಕ್ಕೆ ಉತ್ತರ ಪ್ರದೇಶದ ಕಾನ್ಪುರದ 23 ವರ್ಷದ ವಕೀಲ ಪ್ರಿಯಾಂಶು ಶ್ರೀವಾಸ್ತವ ನ್ಯಾಯಾಲಯದ 5ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಅವರ ಕೊನೆಯ ಇಚ್ಛೆ ತನ್ನ ತಂದೆ ತನ್ನ ದೇಹವನ್ನು ಮುಟ್ಟಬಾರದು. ನಾನು ಸೋತಿದ್ದೇನೆ, ನನ್ನ ತಂದೆ ಗೆದ್ದಿದ್ದಾರೆ. ನ್ಯಾಯಾಲಯದ ಕಟ್ಟಡದಿಂದ ಜಿಗಿಯುವ ಮೊದಲು ತನ್ನ ಕುಟುಂಬಕ್ಕೆ ಕಳುಹಿಸಿದ ಕೊನೆಯ ಸಂದೇಶ ಇದು. ಕ್ವಿಟ್ ಎಂದು ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿಕೊಂಡಿದ್ದರು. ಕಳೆದ ವರ್ಷ ಲಾ ಪದವಿ ಪಡೆದ ಪ್ರಿಯಾಂಶು ಸಾಯುವ ಮುನ್ನ ಸುದೀರ್ಘ ಪತ್ರ ಬರೆದಿದ್ದಾರೆ. ಸುಮಾರು 6 ವರ್ಷದವನಿದ್ದಾಗ ಫ್ರಿಡ್ಜ್ನಿಂದ ಮಾವಿನ ಜ್ಯೂಸು ಕೇಳದೆ ಕುಡಿದುದಕ್ಕೆ ನನ್ನನ್ನು ಬಟ್ಟೆ ಬಿಚ್ಚಿಸಿ ಮನೆಯ ಹೊರಗೆ ನಿಲ್ಲಿಸಿದರು. ಪೋಷಕರು ಮಕ್ಕಳ ಭವಿಷ್ಯಕ್ಕಾಗಿ ಸ್ಟ್ರಿಕ್ಟ್ ಇರಬೇಕು, ಆದರೆ ಮಕ್ಕಳಿಗೆ ಯಾವಾಗಲೂ ತಾವು ಒಂಟಿಯಾಗಿದ್ದೇವೆ ಅನ್ನಿಸುವ ಮಟ್ಟಿಗೆ ಸ್ಟ್ರಿಕ್ಟ್ ಇರಬಾರದು, ಹೌದಲ್ವಾ? ಓದಿಗೆ ಹೆಚ್ಚು ಒತ್ತಡ, ಪರೀಕ್ಷೆಗೂ ಮುನ್ನ ರಿವಿಷನ್ ಮುಗಿಯದಿದ್ದರೆ ಹೊಡೆಯುವುದು, ಇವೆಲ್ಲ ಒಂದು ಮಟ್ಟಿಗೆ ಹೆಚ್ಚಾಗಿತ್ತು. ಇವು ಒಂದು ಮಟ್ಟಿಗೆ ಸರಿಯೇ ಇರಬಹುದು. ಆದರೆ ಪ್ರತಿಕ್ಷಣವೂ ಅನುಮಾನದಿಂದ ನೋಡುವುದು, ಟೀಕಿಸುವುದು ನಿಜವಾದ ಮಾನಸಿಕ ಹಿಂಸೆ. ನಾನು ಇದನ್ನು ಇನ್ನು ಸಹಿಸಲಾರೆ ಎಂದು ಬರೆದಿದ್ದಾರೆ. ತನ್ನ ತಂದೆ ತನ್ನ ಆಸಕ್ತಿ ಇಲ್ಲದಿದ್ದರೂ 9ನೇ ತರಗತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಲು ಒತ್ತಾಯಿಸಿದ್ದನ್ನು, ಒಮ್ಮೆ ಅವಮಾನದಿಂದ ಮನೆ ಬಿಟ್ಟು ಹೋಗಿದ್ದನ್ನು ಅವರು ಹೇಳಿದ್ದಾರೆ. ಇಂಟರ್ಮೀಡಿಯೇಟ್ ನಂತರ ಟ್ಯೂಷನ್ ಹೇಳಿ ಮನೆಗೆ ಭಾರವಾಗಬಾರದೆಂದು ಪ್ರಯತ್ನಿಸಿದ ಪ್ರಿಯಾಂಶು ನಂತರ ತನ್ನ ಖರ್ಚುಗಳನ್ನು ತಾನೇ ನೋಡಿಕೊಳ್ಳಲು ಆನ್ಲೈನ್ ಕೆಲಸ ಕೂಡ ಮಾಡುತ್ತಿದ್ದರು. ಈ ಅವಧಿಯಲ್ಲಿ ನನ್ನ ಮೊಬೈಲ್, ಅಪ್ಪ ಅಮ್ಮನ ಮೊಬೈಲ್, ತಂಗಿಯ ಮೊಬೈಲ್, ಸ್ಕೂಟರ್, ಮನೆಯ ಖರ್ಚು, ವಿದ್ಯುತ್ ಬಿಲ್ ಎಲ್ಲವನ್ನು ನಾನು ನೋಡಿಕೊಂಡಿದ್ದೇನೆ. ಆದರೂ ನನ್ನ ತಂದೆ ಹೊರಗೆ ಎಲ್ಲರ ಮುಂದೆ ಮರ್ದ್ ಹೀರೋ ಅಂಗವಿಕಲ ಎಂದು ಬೈಯುತ್ತಾರೆ ಎಂದು ಅವನು ಬರೆದಿದ್ದಾನೆ. ತಂದೆಯ ಕಾನೂನು ಕೆಲಸದಲ್ಲಿ ಸಹಾಯ ಮಾಡಿದರೂ ಎಂದಿಗೂ ಪ್ರಶಂಸೆ ಸಿಗಲಿಲ್ಲ ಎಂದು ಅವನು ಹೇಳಿದ್ದಾನೆ. ಇಂದು ನನಗೆ ಸ್ವಂತ ಮನೆ ಇಲ್ಲ, ಕಚೇರಿ ಇಲ್ಲ, ಪ್ರತಿದಿನ ಅವಮಾನ, ಬೆದರಿಕೆ ಎದುರಿಸುತ್ತಿದ್ದೇನೆ ಎಂದು ಬರೆದಿದ್ದಾರೆ. ತನ್ನ ತಂದೆ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಅವನು ಮನವಿ ಮಾಡಿದ್ದಾನೆ. ಏಕೆಂದರೆ ಅದರಿಂದ ತಾಯಿ ಮತ್ತು ತಂಗಿಯ ಜೀವನಕ್ಕೆ ತೊಂದರೆ ಆಗಬಹುದೆಂಬ ಕಾರಣಕ್ಕೆ ನನ್ನಂಥ ತಂದೆ ಯಾರಿಗೂ ಸಿಗಬಾರದು ಎಂಬುದನ್ನು ಹೇಳಿದ್ದಾನೆ. ಇದು ದಿ ಪ್ರಿಂಟ್ ನೀಡಿದ ಮಾಹಿತಿ. ಈ ರೀತಿಯ ಆತ್ಮಹತ್ಯೆಯ ಘಟನೆಗಳು ಪದೇ ಪದೇ ನಡೆಯುತ್ತಿವೆ. 4-7ನೇ ತರಗತಿಯ ಮಕ್ಕಳು ಪ್ರಾಣ ಕಳೆದುಕೊಳ್ಳುತ್ತಿವೆ. ಈ ಬಗ್ಗೆ ಏನನ್ನಿಸುತ್ತದೆ? ಭಾರತೀಯರು ಬದಲಾಯಿಸಿಕೊಳ್ಳಲು ಇದು ಸಕಾಲವೇ? ತಂದೆಯ ಕಾನೂನು ಕೆಲಸದಲ್ಲಿ ಸಹಾಯ ಮಾಡಿದರೂ ಎಂದಿಗೂ ಪ್ರಶಂಸೆ ಸಿಗಲಿಲ್ಲ ಎಂದು ಅವನು ಹೇಳಿದ್ದಾನೆ. ಇಂದು ನನಗೆ ಸ್ವಂತ ಮನೆ ಇಲ್ಲ, ಕಚೇರಿ ಇಲ್ಲ, ಪ್ರತಿದಿನ ಅವಮಾನ, ಬೆದರಿಕೆ ಎದುರಿಸುತ್ತಿದ್ದೇನೆ ಎಂದು ಬರೆದಿದ್ದಾರೆ. ನನ್ನ ತಂದೆ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಅವನು ಮನವಿ ಮಾಡಿದ್ದಾನೆ. ಏಕೆಂದರೆ ಅದರಿಂದ ತಾಯಿ ಮತ್ತು ತಂಗಿಯ ಜೀವಕ್ಕೆ ತೊಂದರೆ ಆಗಬಹುದೆಂಬ ಕಾರಣ ನನ್ನಂಥ ತಂದೆ ಯಾರಿಗೂ ಸಿಗಬಾರದು ಎಂಬುದನ್ನು ಹೇಳಿಕೊಂಡಿದ್ದಾನೆ. ಓಕೆ, ಇಲ್ಲಿವರೆಗೆ ಆಗಿತ್ತು ಇವರ ನ್ಯೂಸ್. ಅವರು ತಂದೆಯ ಬಗ್ಗೆ ಅಷ್ಟೊಂದು ಅವರಲ್ಲಿ ಮನಸ್ಸಿನಲ್ಲಿ ಬೇಜಾರನ್ನು ಉಂಟು ಮಾಡಿದೆ ಅವರ ಮನಸ್ಸಿಗೆ. ಹಾಗಾಗಿ ಅವರು 5 ಅಂತಸ್ತಿನ ಮೇಲೆಯಿಂದ ಜಿಗಿದಿದ್ದಾರೆ. ಸೊ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೊ ಈ ಥರ ಯಾರಿಗೂ ಆಗಬಾರ್ದು ಅಂತ ನಾನು ಬಯಸ್ತೀನಿ. ತಂದೆ ಸ್ಟ್ರಿಕ್ಟ್ ಇರಬೇಕು, ಆದರೆ ತುಂಬ ಅತಿಯಾದ ಸ್ಟ್ರಿಕ್ಟ್ ಇರಬಾರ್ದು. ಯಾಕಂದರೆ ನೋಡಿ ಈ ಥರ ಸಾವಿಗೆ ಕಾರಣ ಆಗಿಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಇಷ್ಟು ಸ್ಟ್ರಿಕ್ಟ್ ಒಳ್ಳೆಯದಲ್ಲ. ಸ್ಟ್ರಿಕ್ಟ್ ಎಷ್ಟಿರಬೇಕು ಅಷ್ಟೇ ಇದ್ರೇ ಒಳ್ಳೆಯದು. ತುಂಬ ಜಾಸ್ತಿ ಆದರೆ ಅದೇನಾಗುತ್ತೆ,
ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಬಿಡ್ತಾರೆ. ಆವಾಗ ಮಕ್ಕಳು ಹೋದರೂ ಸಿಗಲ್ಲ, ಮತ್ತು ನಿಮ್ಮ ಮಕ್ಕಳು ತೊಗೊಂಡು ಸಿಗೋದು ಇಲ್ಲ ಅಲ್ವಾ? ಆ ನೋವನ್ನು ಅನುಭವಿಸೋದು ಬೇಡ ತಂದೆ ತಾಯಿ, ಏನಂತೀರಾ? ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೋ ಮಾಡಲಿ, ಒಂದು ಸ್ವಲ್ಪ ಬುದ್ಧಿವಾದ ಹೇಳಬೇಕು. ತಪ್ಪು ಮಾಡ್ತಾರೆ ಎಲ್ಲ ಮಕ್ಕಳು, ತಪ್ಪು ಮಾಡಲ್ಲ ಅಂತ ಅಲ್ಲ. ಸೊ ತಿದ್ದಿ ಬುದ್ಧಿವಾದ ಹೇಳೋದೇ ಮಕ್ಕಳನ್ನು ಉಳಿಸ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗೆಲ್ಲ ಏನೇ ಹೇಳಿದರೂ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ. ಸಣ್ಣ ಪುಟ್ಟ ಕಾರಣಕ್ಕೋಸ್ಕರನೇ ಆತ್ಮಹತ್ಯೆ ಮಾಡ್ಕೊಂಡು, ಅದೊಂದು ಸಿಕ್ಬಿಟ್ಟಿದೆ ಇವಾಗ. ಆತ್ಮಹತ್ಯೆ ಮಾಡ್ಕೊಂಡು ಈಸಿ ಅನಿಸ್ಬಿಟ್ಟಿದೆ. ಸೊ ಹಾಗಾಗಿ ಈ ಥರ ಯಾರಿಗೂ ಆಗದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ಈ ಕಾಯಕವೇ ಕೈಲಾಸ ತಿಳಿಯೋ ಶಮ್ಮೆ ತಮ್ಮಣ್ಣ.